ನಿಜವಾಗ್ಲೂ ನಾನು ಮನೆಯಲ್ಲಿ ಆರಾಮಾಗಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮಧ್ಯಾಹ್ನದ ರೂಟೀನ್ ಹೇಗಿರುತ್ತೆ ಮತ್ತು ನನ್ನ ಮಗಳು ಮಧ್ಯಾಹ್ನದ ಟೈಮಲ್ಲಿ ಯಾವ ರೀತಿ ಇರ್ತಾಳೆ, ಏನೆಲ್ಲ ಆಟ ಆಡ್ತಾಳ ಅಥವಾ ಓದ್ಕೊತಾಳ ಬರ್ಕೊತಾಳ, ಈ ರೀತಿ ಎಲ್ಲ ಇರುತ್ತೆ. ನೀವು ಆಲ್ರೆಡಿ ನಾನು ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಏನು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಕೂಡ ಹೋಗಿ ನೋಡಬಹುದು. ಓಕೆನಾ. ನಾನಿಲ್ಲಿ ಆಲ್ರೆಡಿ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ತಯಾರಿ ಮಾಡ್ತಾಯಿದ್ದೀನಿ. ಊರಿಂದ ಸ್ವಲ್ಪ ಅವರೆಕಾಳೆಲ್ಲ ತಂದಿದ್ದೆ, ಅದನ್ನೆಲ್ಲ ಬಿಡಿಸಿ ನೆನೆ ಹಾಕಿ ಇವಾಗ ಚುಲಿಸ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಒಬ್ಬರು ಕೈಲಿ ಈ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ. ನಾನು ಅವರೆಕಾಳು ಸೀಸನಲ್ಲಿ ಎಲ್ಲ ಥರದ್ದನ್ನು ಮಾಡಿದ್ದೀನಿ. ಸೊ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಶೇರ್ ಮಾಡ್ಕೊಳ್ತೀವಿ, ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಏನು ಅನ್ನೋದನ್ನು. ಸೊ ಅವರೆಕಾಳನ್ನು ಇವಾಗ ನೆನೆಹಾಕಿ ಚುಲ್ಕಿಸ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾವು ಇಬ್ಬರೇ ಇರೋದ್ರಿಂದ ಲೈಟಾಗಿ ಏನಾದ್ರೂ ದೋಸೆ ಅಥವಾ ಚಪಾತಿ ಮಾಡ್ಕೊಂಡು ತಿಂದ್ಬಿಟ್ಟು ನೈಟ್ ಊಟಕ್ಕೆ ಇವತ್ತು ಶಾವಿಗೆ ಇರುತ್ತೆ. ಓಕೆನಾ. ಆಮೇಲೆ ಕೆಲವರು ತುಂಬ ಜನ ಮನೆಯಲ್ಲಿ ಇದ್ಕೊಂಡು ಏನು ಮಾಡ್ತೀರಾ ಅಂದರೆ ನಿಮಗೆ ನೀವೇನು ಆರಾಮಾಗಿರ್ತೀರ, ಮನೆಯಲ್ಲಿ ಏನು ಕೆಲಸ ಇಲ್ಲ, ಬೆಳಗ್ಗೆ ಹೊತ್ತು ಏನು ಮಾಡಿರ್ತೀರ ಅದನ್ನೇ ಮಧ್ಯಾಹ್ನ ತಿನ್ಕೊಂಡು ಆರಾಮಾಗಿರ್ತೀರ ಅನ್ನೋ ಥರ ಮಾತಾಡ್ತಾರೆ. ಅವ್ರಿಗೆಲ್ಲ ಈ ವಿಡಿಯೋ ಏನಂದರೆ, ಮನೆಯಲ್ಲಿ ನಾವೇನು ಸುಮ್ಮನೆ ಆರಾಮಾಗಿ ಕೂತಿರಲ್ಲ. ಓಕೆನಾ. ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ಇರುತ್ತೆ. ಇಬ್ಬರು ಮಕ್ಕಳಿದ್ರೆ ಹೆಂಗೋ ಆಟ ಆಡ್ಕೊಂಡಿರ್ತಾರೆ, ಅಷ್ಟೊಂದು ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನಿರಲ್ಲ. ಅಂದರೆ ಮನೆ ಒಳಗೆ ಇರ್ತಾರಲ್ಲ, ಸೇಫ್ಟಿಯಾಗಿ ಇರ್ತಾರೆ. ಹೊರಗಡೆ ಬಿಟ್ಟರೆ ನೋಡ್ಕೊಬೇಕು. ಮನೆ ಒಳಗಿದ್ರೆ ಮಕ್ಕಳು ಇಬ್ಬರು ಇದ್ದರೂ ಆಟ ಆಡ್ಕೊಂಡಿರ್ತಾರೆ. ಆದರೆ ಒಂದೇ ಮಗು ಇರೋವಂಥವ್ರು ಯಾವಾಗಲೂ ಅವ್ರ ಮಕ್ಕಳ ಜೊತೆ ಅವರು ಸಹ ಮಕ್ಕಳಾಗಿ ಆಟ ಆಡುವಂತಹ ಪರಿಸ್ಥಿತಿ ಒಂದು ಮಗು ಯಾರಿಗಿರುತ್ತೆ ಅವ್ರಿಗೆಲ್ಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಈ ಅನುಭವ ನನಗಾಗಿದೆ, ತುಂಬ ಸಲ ಆಗ್ತಾನೇ ಇದೆ. ಡೈಲಿ ಅಷ್ಟೇ ನಾನು ಅವಳ ಜೊತೆ ಮಗು ಥರ ಆಟ ಆಡ್ತಾನೆ ಇರ್ತೀನಿ. ನೀವು ಏನಾದರೂ ನಿಮಗೂ ಇದೇ ರೀತಿ ಅನುಭವ ಆಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ. ಸೊ ನನ್ನ ಮಗಳು ಮಧ್ಯಾಹ್ನದ ಹೊತ್ತೆಲ್ಲ ಏನು ಮಾಡ್ತಾಳೆ ಅಂದರೆ, ಇಷ್ಟ ಬಂತು ಅಂತ ಅಂದರೆ ಚಿಂಟು ಟಿ ವಿನ ನೋಡ್ತಾಳೆ, ಡೋರಾ ಬರುತ್ತಲ್ಲ ಅದನ್ನು ನೋಡ್ತಾಳೆ. ಇಲ್ಲ ಅಂದರೆ ಅವಳಿಗೆ ಆಟ ಆಡಬೇಕು ಅಂತ ಏನಾದರೂ ಅನಿಸ್ತು ಅಂತಂದರೆ ಆಟ ಆಡ್ತಾಳೆ. ಮನೇನ ಯಾವ ರೀತಿ ಮಾಡ್ತಾಳೆ ಅಂದರೆ ರಣರಂಗ ಮಾಡ್ತಾಳೆ. ನೋಡ್ಬೋದು ನೀವು ಯಾವ ರೀತಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡಿರ್ತೀವಿ, ಮತ್ತು ಮಧ್ಯಾಹ್ನಕ್ಕೆ ಒಂದು ಸಲ ಇರುತ್ತಾಳೆ, ಮತ್ತು ಸಂಜೆ ಹೊತ್ತು ಹಿಂಗೆ ಕೂರೋಕ್ಕಾಗಲ್ಲ, ಮತ್ತು ಸಂಜೆನೂ ಕೂಡ ಕ್ಲೀನ್ ಮಾಡಿ ನಾವು ಕುತ್ಕೊಬೇಕಾಗುತ್ತೆ. ನೈಟು ಕೂಡ ಇದೇ ರೀತಿ ಇರುತ್ತಾಳೆ. ದಿವಸಕ್ಕೆ 3 ಟೈಮು ಕ್ಲೀನ್ ಮಾಡಬೇಕಾಗುತ್ತೆ. ಆಟ ಸಾಮಾನಂತೂ ದುಡ್ಡು ಹಾಕೊಂಡಿದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ಆಟ ಆಡಲಿ ಬಿಡು ಪರವಾಗಿಲ್ಲ ಅಂತ ನಾನು ಹೊತ್ತಿಗೆ ಸುಮ್ಮನೆ ಬಿಡ್ತೀನಿ. ಒಂದೊಂದು ಸಲ ತುಂಬ ಸಿಟ್ಟು ಬಂದಾಗ ಅವಳ ಕೈಲೇ ತುಂಬು ಅಂತ ಹೇಳಿ ತುಂಬಿಸ್ತೀನಿ. ಎಷ್ಟು ನಾಟಕ ಮಾಡ್ತಾಳೆ ಅಂದರೆ, ನನಗೆ ಕೈ ನೋವು ಸೊಂಟ ನೋವು ತುಂಬಕ್ಕೆ ಅಂತ ಹೇಳ್ಬಿಟ್ಟು ನಾಟಕಗಳನ್ನು ಮಾಡ್ತಾಳೆ. ಅಷ್ಟು ಇದ್ದಾಳೆ. ಅಲ್ಲಿಗೆ ದುಕ್ಕು ಅಂದರೆ ಬಾ ನಿಂತ್ಕೊ, ದೂಕ್ತೀನಿ. ಮೇಲಿಂದ ದೂಕ್ಬೇಕಂತೆ. ದೂರ ಹೋಗು ನೀನು, ದೂರ. ಇನ್ನು ನಾಸಿಕೆ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಈಗಿದು ಇವಳಿಗೆ ಆಟ ಆಡೋ ಜಾಗ ಆಗ್ಬಿಟ್ಟೈತೆ. ಬಂಗಾರ ದೂಕಿದ್ಲ ಅವಳು. ಅವಳಿಗೆ ಹೊಡಿತೀನಿ ಬಿಡು. ಯಾಕೆ ದೂಕ್ತ ನನ್ನ ಮಗವ? ಯಾಕೆ ದೂಕ್ತ ನನ್ನ ಮಗವ? ಅವಳು ಕೀಟ್ಲೆ ಮಾಡಿದ್ಲ, ಹೊಡಿತೀನಿ ಬಿಡು ಬಂಗಾರಿ. ಒಬ್ಬಳೇ ಆಟ ಆಡ್ತಾಳಲ್ಲ, ಅದಕ್ಕೆ ಕೊಡಬೇಕು ಇವಳಿಗೆ ಅವಾರ್ಡು. ನಿಜವಾಗ್ಲೂ ಸೀರಿಯಸ್ಸಾಗಿ ಯಾರನ್ನೂ ಕೇಳಲ್ಲ ಅವಳು. ಮನೆಯಲ್ಲಿ ನಾನು ಇದ್ದರೆ ಸಾಕು ಅವಳಿಗೆ ಜೊತೆಯಲ್ಲಿ ಆಟ ಆಡ್ತಾಳೆ. ಹೇಳ್ತಾ ಇರ್ತಾಳೆ ನಮ್ಮ ಮನೇಲಿ ಯಾವಾಗಲೂ, ಮನೇಲಿ ಇದ್ಕೊಂಡು ಏನು ಕೆಲಸ ಮಾಡ್ತೀಯ ಬೋರ್ ಆಗಲ್ವ ನಿನಗೆ ಅಂತ. ಇವಳು ನೋಡ್ಕೊಳ್ಳೋದಿದೆಯಲ್ಲ, ಅದೇ ನನಗೆ ಒಂದು ದೊಡ್ಡ ಕೆಲಸ. ಅದೇ ಬೇಜಾರಾಗುತ್ತೆ, ಮಕ್ಳಿಗೆ ಸಾಮಾನ್ಯ ಬೇಜಾರಾಗೇ ಆಗುತ್ತೆ. ಬಟ್ ಅವಳನ್ನ ನೋಡಿ ಹಿಂಗೆ ಬಿದ್ಲು. ಏಟಾಗಲ್ಲ ಚಿನ್ನಿ, ಅದು ಅವಳಿಗೂ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಇನ್ನೇನು ಸ್ಕೂಲ್ಗೆ ಹೋಗ್ತಾಳಲ್ವ, ಸೊ ಅವಳೇ ಆವಾಗ ಹೊಸ ಫ್ರೆಂಡ್ಸು ಎಲ್ಲ ಸಿಗ್ತಾರೆ ಅಂತ ಅವಳು ತುಂಬಾ ಖುಷಿಯಾಗಿರ್ತಾಳೆ. ಬೇಕಾದ್ರೆ ಕೇಳಿ, ಚಿನ್ನೋ ಬಾಯ್ಲಿ, ನಿಂಗೆ ಹೊಸ ಫ್ರೆಂಡ್ಸ್ ಸಿಗ್ತಾರಲ್ವ ಮನೆ ಸ್ಕೂಲಲ್ಲಿ, ಅವು ಫ್ರೆಂಡ್ ಮಾಡ್ಕೊತೀಯಾ? ಹೌದಾ, ಹೆಂಗೆ ಫ್ರೆಂಡ್ ಮಾಡ್ಕೊತೀಯಾ? ಆಯ್ ಅಂತ ಹೇಳಿ ಫ್ರೆಂಡ್ ಮಾಡ್ಕೊತೀಯಾ? ಅವಳು ಅದೇ ಖುಷಿಲಿದ್ದಾಳೆ. ನನಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಂತ ಖುಷಿಲಿದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ.
ಮನೆಯಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ಆಟ ಆಡ್ತಾಳೆ. ನನಗಂತೂ ಸಂಜೆ ಅಷ್ಟೊತ್ತಿಗೆ ಅವನ್ನ ಪುನಃ ಆ ಜಾಗಕ್ಕೆ ಜೋಡಿಸೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ನೋಡಿ ಇವಾಗ ಅವ್ರ ಅಪ್ಪ ಜಿಮ್ ಮಾಡೋದನ್ನು ತಗೊಂಡು ಆಟ ಆಡ್ತಿದ್ದಾಳೆ. ಹಂಗೆ ಹೇಳ್ಬೇಕಾ? ಆಯಿತು. ಏನೇ ಆಟ ಆಡ್ತಾ ಇದ್ದೀಯ ಚೇರಿಷ ನೀನು? ಏನು ಆಟದ್ದು? ಹೌದಾ ಪಾಪ, ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಏನು ಏಯ್ ಮಾಡಬೇಕು. ಹಾಯ್ ಫ್ರೆಂಡ್ಸ್ ಅಂದು ಹಾಯ್ ಸಪೋರ್ಟ್ ಮಾಡಿ ನಮ್ಮ ಮಮ್ಮಿಗೆ. ಓಕೆನಾ? ಹ್ಞೂ. ದೂಕಿದ್ಲಾ? ಹೊಡಿತೀನಿ ಬಿಡು. ನಾನು ಅವಳ ಜೊತೆ ಆಟಾಡೋಕ್ಕೆ ಹೋಗಿಲ್ಲ ಅಂತ ಮುನಿಸ್ಕೊಂಡು ಕೂತಿದ್ದಾಳೆ ಒಬ್ಬಳೇ. ನಾನು ಅವಳ ಜೊತೆ ಚಿಕ್ಕ ಹುಡುಗಿ ಥರ ಆಟ ಆಡೋಕ್ಕೆ ಹೋಗ್ಬೇಕು ಯಾವಾಗಲೂ. ಕಿತ್ಕೋತೀನಿ. ಏನು ಕೊಡಲ್ಲ. ಯಾರ್ದದು? ಅದಲ್ಲಿ ಇರೋದು ಯಾರು? ನಾನು ತಾನೇ. ಕೊಡೆ ನಂದದು. ಕೊಡು. ಯಾರದು? ನಾನದು. ನೋಡು ಕಣ್ಕಿಸ್ತು ನೋಡು. ಬಿದ್ದರೆ ನೋಡು. ಯಾರಪ್ಪ? ನಿಮ್ಮಪ್ಪ ಮೋನಪ್ಪನ? ಡುಮ್ 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 ಬೀಳ್ತಾವೆ. ಬರ್ತಾರೆ ಓನರ್ ಆಂಟಿ ಸೌಂಡು ಅಂತ. ಬಾ ಮಲಗಿಸ್ತೀನಿ. ಡೌನ್ ಹಾಕ ಮಾಡ್ತಾ ಇದೀಯಾ? ಹೆಂಗೆ ಮಾಡೋ ತೋರಿಸು. ಇನ್ನೊಂದ್ಸತಿ ತೋರಿಸು. ನೋಡ್ಕೊಂಬಂದ್ಬಿಡ್ತಾಳೆ ಊರ ಕಡೆಗೆ ಹೋದಾಗ ಹೆಂಗೆ ಕುಣಿಯೋದು ದೇವರು ಅಂತ. ಅಯ್ಯೋ ತಲೆ ಮೇಲೆ ದೇವ್ರು ಹೊತ್ಕೊಂಡು ಕುಣಿತಾಳೆ. ಹಿಂಗೆ ಆಟ ಆಡ್ತದೆ ನನ್ನ ಮಗು. ಇದಾಗಿತ್ತು ಇವತ್ತಿನ ವ್ಲಾಗು. ಅಂದರೆ ನಾನು ಕೆಲಸ ಮಾಡೋದಾಗಲಿ ಅವೆಲ್ಲ ನಾನೇನು ಶೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಲ್ಲ. ನನ್ನ ಮಗಳು ಏನೇನು ಆಟ ಆಡ್ತಾಳೆ, ಯಾವ ರೀತಿ ಟೈಮನ್ನು ಸ್ಪೆಂಡ್ ಮಾಡ್ತಾಳೆ ಅದನ್ನು ಮಾತ್ರ ಅಷ್ಟೇ ನಾನು ವಿಡಿಯೋದಲ್ಲಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ.